ಕುತ್ಕೊಂಡೆ ಮಾತಾಡಬೇಕು. ಮೊದಲನೇದಾಗಿ ಎಲ್ಲ ಮಾಧ್ಯಮದವ್ರಿಗೂ ನಮಸ್ಕಾರ. ಆ್ಯಂಡ್ ಚೂಮಂತರ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಸಿನಿಮಾ ನೋಡಿದವರೆಲ್ಲ ನನಗೆ ಹೇಳಿರೋದು ಒಂದೇ, ಹಾಲಿವುಡ್ ಮೂವಿ ಥರನೇ ಇದೆ. ಎಸ್ಪೆಷಲಿ ದ ವಿಜುವಲ್ಸ್ ಆಗಿರ್ಬೋದು ಆ್ಯಂಡ್ ಆರ್ಟಿಸ್ಟ್ಗಳ ಎಲ್ಲರ ಪರ್ಫಾರ್ಮೆನ್ಸ್, ಶರಣ್ ಸರ್ ಆಗಿರ್ಬೋದು, ಅದಿತಿ ಅವ್ರದ್ದಾಗಿರ್ಬೋದು, ಮೇಘನಾ ಅವ್ರದ್ದಾಗಿರ್ಬೋದು, ಪ್ರಭು ಅವ್ರದ್ದಾಗಿರ್ಬೋದು, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಅಂತಲೇ ಹೇಳಿದ್ದು ನನಗೆಲ್ಲರೂ. ಆ್ಯಂಡ್ ಐ ಆಮ್ ಎಟರ್ನಲಿ ಗ್ರೇಟ್ಫುಲ್ ಇಂಥ ಒಂದು ತಂಡದ ಜೊತೆ ಹಾಗೆ ಸಿನಿಮಾದ ಜೊತೆ ನಾನು ಒಂದು ಪ್ರಮೋಷನಲ್ ಸಾಂಗ್ ಮೂಲಕ ಅಸೋಸಿಯೇಟ್ ಆಗಿದ್ದೀನಿ. ಆ್ಯಂಡ್ ಮೊದಲನೇ ಬಾರಿಗೆ ನನಗನ್ಸೋ ಪ್ರಕಾರ ಕನ್ನಡದಲ್ಲಿ ಈ ಥರದೊಂದು ಪ್ರಯತ್ನ ನಡೀತಾ ಇರೋದು. ಸೊ ನನ್ನನ್ನು ಇದೊಂದಕ್ಕೆ ಚೂಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ತರುಣ್ ಸರ್ ಆ್ಯಂಡ್ ಥ್ಯಾಂಕ್ ಯು ಹೋಲ್ ಟೀಮ್ಗೆ. ಆ್ಯಂಡ್ ದರ್ಶಿನಿ ಕೊರಿಯೋಗ್ರಾಫರ್ ಅಂದಾಗ ನನಗೆ ಭಯ ಇತ್ತು, ಬಿಕಾಸ್ ಅವರು ಒಂದು ಬೀಟು ಬಿಡೋಲ್ಲ ಆ ಥರ ಡ್ಯಾನ್ಸ್ ಮಾಡಿಸ್ತಾರೆ. ಬಟ್ ಥ್ಯಾಂಕ್ಫುಲಿ ಶಿ ವಾಸ್ ವೆರಿ ಸ್ವೀಟ್ ಆ್ಯಂಡ್ ತುಂಬ ಚೆನ್ನಾಗಿ ನಮಗೆ ಕೊಟ್ಟಿದ್ದಂಥ ಟೈಮಲ್ಲಿ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ವಿ. ಆ್ಯಂಡ್ ಥ್ಯಾಂಕ್ ಯು ಇಡೀ ತಂಡಕ್ಕೆ, ಥ್ಯಾಂಕ್ ಯು ಟು ಚೂಸ್ ಮೀ ಫಾರ್ ದಿಸ್. ಸರ್ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಕಳಿಸಿದ್ದೀನಿ. ನನಗೆ ಇವತ್ತು ಶೂಟ್ ಇರಲಿಲ್ಲ, ಇವತ್ತು ನೋಡೋಣ ಅಂದ್ಕೊಂಡಿದ್ದೆ, ಬಟ್ ಈ ಮೀಟಿಗೆ ಬಂದಿದ್ದೀನಿ. ಮುಗಿಸಿದ ತಕ್ಷಣ ಅನ್ಕೊಂಡು ದರ್ಶಿನಿ, ನಿಮಗೆ ಎರಡೂ ಥರ ಅನುಭವ ಆಗಲಿ ಅಂತ ಈ ಸಾಂಗ್ ಕೊಟ್ಟಿದ್ದೆ. ಯಾಕಂದರೆ ಒಳ್ಳೆ ಬಜೆಟ್ ಸಾಂಗು ಒಂದು ಕೊಟ್ಟೆ ಹೇಗೆ ಮಾಡ್ತೀರಾ ಅಂತ. ಫಸ್ಟ್ ಸಾಂಗ್ ಅಲ್ವಾ, ಕಲ್ತ್ಕೊಳ್ಳಿ, ಹೊಸ ಹುಡುಗಿ ಹೊಸದಾಗಿ ಬಂದಿರೋ ಇಂಡಸ್ಟ್ರಿನಲ್ಲಿ ಹೇಗೆ ಮಾಡಬೇಕು, ಕಾಸ್ಟ್ಲಿ ಸಾಂಗ್ ಹೇಗೆ ಮಾಡಬೇಕು, ಕಡಿಮೆ ಬಜೆಟಲ್ಲಿ ಹೇಗೆ ಮಾಡಬೇಕು ಅಂತ ಎರಡೂ ಅನುಭವ ಆಗಲಿ ಅಂತ ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಓಕೆ, ಥ್ಯಾಂಕ್ ಯು ಸರ್. ಅಂದರೆ ಅವ್ರು ಹೇಳ್ಬೇಕಾದ್ರೆ ನಂಗೆ ಒಂದು ಹೇಳಿದ್ರು, ದರ್ಶಿನಿ ಪ್ರತಿ ನಿನಗೆ ಸೆಟ್ ಕೊಟ್ಟಿದ್ದೀನಿ, ಒಳ್ಳೆ ಡಾನ್ಸರ್ನ ಕೊಟ್ಟಿದ್ದೀನಿ, ಎಲ್ಲ ಕೊಟ್ಟು ಒಂದು ಸಾಂಗ್ ಮಾಡಿದ್ದೀನಿ, ನೀನು ಹಿಂಗೂ ಮಾಡಿ ಪ್ರೂವ್ ಮಾಡಬೇಕು, ಯಾರೇ ವರ್ಸಟೈಲ್ ಕೊರಿಯೋಗ್ರಾಫರ್, ಏನೂ ಇಲ್ಲ ಅಂದರು, ಕ್ಯಾಮ್ರಾ ಇಲ್ಲ ಅಂದರೂ ಕೊರಿಯೋಗ್ರಫಿ ಮಾಡ್ತೀನಿ ಅಂತ ಪ್ರೂವ್ ಮಾಡಬೇಕು ಅಂದರು ಅವರು. ಬಟ್ ಆ್ಯಕ್ಚುಲಿ ನಾನು ಈ ಥರ ಕೆಲಸ ಮಾಡಬೇಕಾದಾಗ ತುಂಬ ಕ್ರಿಯೇಟಿವ್ ಥಾಟ್ಸ್ ಬಂತು. ಕೆಲವೊಂದು ಶಾರ್ಟಲ್ಲಿ ಫೋರ್ಗ್ರೌಂಡಲ್ಲಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡೋಕ್ಕೆ ಐ ಯೂಸ್ ನಮ್ರತಾಸ್ ಹೀಲ್ ಸ್ಲಿಪ್ಪರ್ಸ್ನ ಯೂಸ್ ಮಾಡಿಬಿಟ್ಟು ಐ ಕ್ರಿಯೇಟೆಡ್ ಸಮಥಿಂಗ್. ಸೊ ಥ್ಯಾಂಕ್ ಯು ಸರ್, ತುಂಬ ಕ್ರಿಯೇಟಿವಿಟಿ ಆಚೆ ತಂದ್ರಿ. ಥ್ಯಾಂಕ್ ಯು ದರ್ಶಿನಿ. ಇದು ದೇವ್ರ ಸಿನಿಮಾ, ನೀವು ಅತೃಪ್ತ ಆತ್ಮ ಥರ ಹೇಳ್ಬೇಡಿ, ಓಕೆ, ತೃಪ್ತ ಆತ್ಮ ಥರ ಇರಿ, ಎಲ್ಲ ಒಳ್ಳೆಯದಾಗಿದೆ. ಹಾಗೆಯೇ ನಮ್ಮ ಈ ಸಿನಿಮಾ ಮಾಡಿದಾಗ ಇದಕ್ಕೆ ಫಸ್ಟು ಒಂದು ಸಾಂಗ್ ಮಾಡಿದ್ದು ಚಂದನ್ ಶೆಟ್ಟಿ ಅವರು. ಆನಂತರ ನಮ್ಮ ರೀ ರೆಕಾರ್ಡಿಂಗ್ ಅಂತ ಬಂದಾಗ ಅವಿನಾಶ್ ಅವ್ರು ಮಾಡಬೇಕಿತ್ತು. ಅವ್ರಿಗೂ ಅಷ್ಟೇ ಸೇಮ್ ಅತೃಪ್ತ ಆತ್ಮ ಅದು. ಸರ್ ನನಗೊಂದು ಸಾಂಗ್ ಕೊಡಿ ಸರ್, ನನಗೊಂದು ಸಾಂಗ್ ಕೊಡಿ ಸರ್ ಅಂತ ಕೊಡಿ ಅಂದರು. ಪಾಪ ಸಾಂಗು ರೆಡಿ ಮಾಡಿದ್ವಿ. ಸಾಂಗು ಸಿನಿಮಾದಲ್ಲಿ ಅದು ಬ್ಯಾಕ್ಗ್ರೌಂಡ್ ಥರ ಹೋಯ್ತು, ಯೂಸ್ ಮಾಡೋಕೆ ಆಗ್ತಿರ್ಲಿಲ್ಲ. ಸೊ ಅವರ ಒಂದು ಖುಷಿಗೆ ಮತ್ತು ಸಿನಿಮಾಗೂ ನಮ್ಗೆ ಬೇಕಿತ್ತು. ಸೊ ಎಲ್ಲ ಪ್ಲ್ಯಾನ್ ಮಾಡಿ ಇವತ್ತು ಈ ಸಾಂಗ್ ಆಗಿದೆ. ಸೊ ಈ ಸಾಂಗ್ ಮಾಡಿರೋಂಥ ನಮ್ಮ ಅವಿನಾಶ್ ಅವರು ಮಾತಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ಡಿಜಿಟಲ್ ಮೀಡಿಯಾ ಮಾಧ್ಯಮದವರಿಗೆಲ್ಲ ನನ್ನ ನಮಸ್ಕಾರ. ಒಂದು ಈ ಹಾಡ್ ಬಗ್ಗೆ ಒಂದು ಸಣ್ಣ ಹೇಳ್ಬೇಕಂದ್ರೆ, ಆ್ಯಕ್ಚುಲಿ ತುಂಬ ಕ್ರೆಡಿಟು ನಮ್ಮ ಡೈರೆಕ್ಟ್ರಿಗೆ ಹೋಗುತ್ತೆ, ನವನೀತ್ ಸರ್ಗೆ. ಆ್ಯಕ್ಚುಲಿ ಪ್ಲ್ಯಾನಲ್ಲೇ ಇದ್ದಿಲ್ಲ, ಈ ಸೀನ್ ಮೇಲೆ ಏನಾಗ್ಬೋದು ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತ ಥಿಂಕ್ ಮಾಡ್ತಾ ಇದ್ವಿ. ಸೊ ವಿ ಆರ್ ಗೋಯಿಂಗ್ ವೆರಿ ಜಾಝಿ ಹೋಗೋಣ ಸರ್, ಲೆಟ್ಸ್ ಗೋ ವೆಸ್ಟರ್ನ್. ರೂಮ್ ಚೆನ್ನಾಗಿದೆ, ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿದೆ, ಕ್ಯಾಪ್ಚರ್ ಎಲ್ಲ ತುಂಬ ಚೆನ್ನಾಗಿದೆ. ಇಟ್ ಮೈಟ್ ಮೇಕ್ ಸೆನ್ಸ್ ರಾದರ್ ದನ್ ಗೋಯಿಂಗ್ ವೆರಿ ಯೂಶ್ವಲ್ ವೇ ಅಂತ ಥಿಂಕ್ ಮಾಡಿದ್ವಿ. ಸರ್ ಫುಲ್ ಸರ್ಚು, ಬೋರ್ ಆಗಬಾರ್ದು, ವೈ ಡೋಂಟ್ ಯು ಕಮ್ ಅಪ್ ವಿತ್ ಎ ಸಾಂಗ್ ಅಂದರು. ನಾನೇ ಯೋಚನೆ ಮಾಡಿಲ್ಲ, ಐ ವಾಸ್ ಓನ್ಲಿ ಥಿಂಕಿಂಗ್ ಇನ್ ಟರ್ಮ್ಸ್ ಆಫ್ ಮ್ಯೂಸಿಕ್ ಅಲ್ಲಿ. ಸೊ ಒಂದು ಸಾಂಗ್ ಬರ್ಬೋದು ಅಂತ ಥಿಂಕ್ ಮಾಡಿದ್ದು ನವನೀತ್ ಸರೇ. ಥ್ಯಾಂಕ್ ಯು ನವನೀತ್ ಸರ್ ಫಾರ್ ಲುಕಿಂಗ್ ಆಟ್ ದಟ್ ಸೀನ್ ಆ್ಯಂಡ್ ಕ್ರಿಯೇಟಿಂಗ್ ಎನ್ ಆಪರ್ಚುನಿಟಿ ಫಾರ್ ಮೀ. ಸೊ ಹಂಗಾಗಿ ಸ್ವಲ್ಪ ಜಿಬ್ರೇಶ್ ಆಗಿ ಇಂಗ್ಲೀಷಲ್ಲಿ ಬರೆದಿದ್ವಿ. ನನಗೆ ಸ್ವಲ್ಪ ಬರೆಯೋ ಹುಳ ಇದೆ. ಸೊ ಅದರಿಂದ ನಾನು ಸ್ವಲ್ಪ ಇಂಗ್ಲೀಷಲ್ಲಿ ಒಂದು 4 ಲೈನ್ ಬರೆದಿದ್ದೆ. ಸೊ ವಿ ಆರ್ ಸ್ಪೀಕಿಂಗ್ ಅಬೌಟ್, ಯಾಕಂದರೆ ಅವ್ರು ಟ್ರೆಷರ್ ಹಂಟ್ ಮಾಡ್ತಾ ಇರ್ತಾರೆ. ಸೊ ಮನುಷ್ಯಂದು ಗ್ರೀಡ್ ಅವ್ನ ತಲೆಯಲ್ಲಿ ಏನಿರುತ್ತೆ ಏನಿಲ್ಲ ಅಂತ ಒಂದು ಸುಮ್ಮನೆ ಒಂದು ರೈಟಿಂಗ್ ಮಾಡಿದ್ವಿ ಜಿಬ್ರೀಶ್ ಆಗಿ. ಅದಕ್ಕೆ ಮತ್ತೆ ವಿಜಯ್ ಈಶ್ವರ್ ಅವ್ರ ಕನ್ನಡದ ಒಂದು 4 ಸಾಲನ್ನು ಸೇರಿಸಿ ಸೂಪರಾಗಿ ಅದನ್ನು ಪ್ರೆಸೆಂಟ್ ಮಾಡಿದ್ವಿ. ಸೊ ಕೊರಿಯೋಗ್ರಾಫರ್ ಆಗ್ಬೋದು, ಥ್ಯಾಂಕ್ ಯು ಮೇಡಮ್ ಫಾರ್ ಬೀಂಗ್ ಎ ಪಾರ್ಟ್ ಆಫ್ ದಿಸ್ ಸಾಂಗ್ ಆ್ಯಂಡ್ ಮೇಕಿಂಗ್ ದಿಸ್ ಸಾಂಗ್ ಲುಕ್ ಸೊ ಬ್ಯೂಟಿಫುಲ್ ಆನ್ ದ ಸ್ಕ್ರೀನ್. ಇದು ಈ ಹಾಡು ಬಗ್ಗೆ. ಬಟ್ ಇಡೀ ಮೂವಿ ಬಗ್ಗೆ ಎಕ್ಸ್ಟ್ರೀಮ್ಲಿ ವಾರ್ಮ್ ನಮಗೆ ರಿವ್ಯೂಸ್ ಬರ್ತಾ ಇದೆ. ನಥಿಂಗ್ ಸ್ಟ್ಯಾಂಡ್ಸ್ ಇನ್ ಫ್ರಂಟ್ ಆಫ್ ಒಂದು ಡಿಪಾರ್ಟ್ಮೆಂಟ್ ಗೆಲ್ಲಿದಲ್ಲ, ಫುಲ್ ಸಿನಿಮಾ ಗೆಲ್ಲಿಯೋದು ಭಾಳ ಇಂಪಾರ್ಟೆಂಟ್ ನನಗೋಸ್ಕರ. ಯಾಕಂದರೆ ಒಂದು ಹಾಡು ಗೆಲ್ತು, ಮ್ಯೂಸಿಕ್ ಚೆನ್ನಾಗಿತ್ತು ಗುರು, ಮೂವಿ ಓಕೆ ಅಂತ ಅಂದರೆ ಮ್ಯೂಸಿಷಿಯನ್ಸ್ ಸೋತಂಗೆ ನನ್ನ ಪ್ರಕಾರ. ಯಾಕಂದರೆ ಹೋಲ್ ಪೀಪಲ್ ಶುಡ್ ಟಾಕ್ ಅಬೌಟ್ ದ ಮೂವಿ, ಎಲ್ಲ ಸಿನಿಮಾ ಬಗ್ಗೆ ಮಾತಾಡಬೇಕು. ಆ್ಯಂಡ್ ಈ ಸಿನಿಮಾ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ದಟ್ಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ವಿಚ್ ಹ್ಯಾಪನ್ ಟು ಚೂಮಂತರ್. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಇದು ಹೇಳಲೇಬೇಕು, ನಾನು ಡೈರೆಕ್ಟರು ಜಗಳಾಡಿ ಕಿತ್ತಾಡಿ ಲೈನ್ಸ್ ನನಗೆ ಬೇಕು ಅಂತ ಕಿತ್ತಾಡಿ ಹಾಡಿರೋಂಥ ಸಾಂಗು. ಆ ಕನ್ನಡದ ಸಾಲು ಅವ್ರು ಹಾಡಿರೋದು, ಇಂಗ್ಲೀಷ್ ಸಾಲು ನಾನು ಹಾಡಿರೋದು. ಈ ಡೈರೆಕ್ಟರಲ್ಲಿ ಆ್ಯಕ್ಚುಲಿ ನನಗೇನು ಗೊತ್ತಾ, ಈ ಚೂಮಂತರ್ ಮಾಡೋಕ್ಕೆ ಯಾಕೆ ಕಷ್ಟ ಅಂದರೆ,
ಡೈರೆಕ್ಟ್ರಲ್ಲಿ ಒಂದು ಮ್ಯೂಸಿಷಿಯನ್ ಇದ್ದಾನೆ, ನಾನು ಆ ಮ್ಯೂಸಿಷಿಯನ್ ಜೊತೆ ಜಗಳಾಡ್ತಾನೆ ಇರ್ತೀನಿ ಯಾವಾಗಲೂ. ಅವ್ರಿಗೆ ಏನಂದರೆ ನನ್ನದ್ರಲ್ಲಿ ಒಂದು ಡೈರೆಕ್ಟರ್ ಇದ್ದಾನೆ ಅಂತ ಅವ್ರು ನನ್ನ ಜೊತೆ ಜಗಳಾಡ್ತಾನೆ ಇರ್ತಾರೆ ಹಂಗೆ. ಬಟ್ ಆ್ಯಕ್ಚುಲಿ ವಿ ಮೇಕ್ ಎ ವೆರಿ ಗುಡ್ ಟೀಮ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದೇರ್ ಆಲ್ವೇಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅವಿನಾಶ್ ಅವ್ರಿಗೆ ಮತ್ತು ಡೈರೆಕ್ಟ್ರಿಗೆ ಬರೀ ಐದಕ್ಕೆ ಬರಲ್ಲ, ಹೆಚ್ಚಾಗಿ ಡೈರೆಕ್ಟ್ರಿಗೆ ಕನ್ನಡದ ಪ್ರೀತಿ ಜಾಸ್ತಿ. ಫಸ್ಟು ಇವ್ರಿಗೆ ತುಂಬ ಅವ್ರಿಗೆ ಇಂಗ್ಲೀಷ್ ವ್ಯಾಮೋಹ ಸ್ವಲ್ಪ, ಅವ್ರು ಆ ರೆಫರೆನ್ಸ್ ಅದು ಇದು ತೊಗೊತಾರೆ. ಅದಕ್ಕೆ ಡೈರೆಕ್ಟ್ ಹೇಳ್ತಾರೆ, ಸರ್ ಫಸ್ಟ್ ನೀವು ಈ ಸಿನಿಮಾ ಎಲ್ಲಿ ಬಂತು, ಆ ಸಿನಿಮಾದ ಸಾಂಗ್ಸ್ ಕೇಳಿದ್ದೀರಾ, ಫಸ್ಟ್ ರಿಲೀಸ್ ಆಗೋ ಸಿನಿಮಾ ನೋಡಿದ್ರೆ ನೀವು ಅದನ್ನ ಹೇಳ್ರಿ ನೀವು ಅಂತ. ಇದಕ್ಕೆ ಜಗಳ ಆ್ಯಕ್ಚುಲಿ ಈ ಸಿನಿಮಾಯಿಂದ ಅವರು ಸ್ಟಾರ್ಟ್ ಮಾಡಿದ್ದಾರೆ ಕನ್ನಡ ಸಿನಿಮಾ ಜಾಸ್ತಿ ನೋಡೋಕ್ಕೆ, ಒಳ್ಳೇದಾಗಲಿ. ಇನ್ನು ಆ್ಯಕ್ಚುಲಿ ಇನ್ನೊಂದು ಈ ಸಾಂಗ್ ಮಾಡೋದಕ್ಕೆ ಮೂಲ ಕಾರಣ ಮೇಘ ನಾನು ಹೇಳ್ಬೋದು. ಮೇಘ ನಾವು ಸಾಂಗ್ ರಿಲೀಸ್ ಆದಾಗ ಹೇಳಿದ್ರು, ತರುಣ್ ನಾನು ಸಾಂಗಲ್ಲಿಲ್ಲ, ನನಗೆ ಸಾಂಗ್ ಇಲ್ಲ ಅಂತ. ಮೇಘನ ನೋಡಿ ಸರ್ಪ್ರೈಸ್, ಇಡೀ ಸಾಂಗಲ್ಲಿ ನೀವೇ ಜಾಸ್ತಿ ಇದ್ದೀರಾ, ಓಕೆನಾ, ಕಾಣಿಸ್ತಾ ಇದ್ದೀರಾ, ಯಾವಾಗ ಬೇಕೋ ಅವಾಗ ಹಾಕೊಂಡು ನೋಡ್ತಾ ಇರಿ, ಸಾಂಗಲ್ಲಿದ್ದೀರಾ, ನಿಮಗೂ ಸಾಂಗ್ ಕೊಟ್ಟಿದ್ದೀನಿ. ಈಗ ಮೇಘನ ಮಾತಾಡ್ತಾರೆ. ಇಲ್ಲ ತರುಣ್, ನಮ್ರತ ಅವರು ಪರ್ಫಾರ್ಮ್ ಮಾಡ್ತೀರ ಅಂತ ನನಗೆ ಹೇಳಿದ್ರೆ ನಾನು ಬಂದ್ಬಿಡ್ತಿದ್ದೆ ಸೈಡಲ್ಲಿ ಡಾನ್ಸ್ ಮಾಡಲಿಕ್ಕೆ. ಹೌದು, ಇಲ್ಲ ಬಟ್ ಎಷ್ಟು ಚೆನ್ನಾಗಿದೆ. ಒಂದು ಕನ್ನಡದಲ್ಲಿ ಜಾಝ್ ಸಾಂಗ್ಸ್ ಬರೋದು ತುಂಬ ಕಮ್ಮಿ, ಅಲ್ಲಿ ಇಲ್ಲಿ ಒಂದೊಂದ್ಸಲ ಬರ್ತಾ ಇರುತ್ತೆ. ಬಟ್ ಬಂದರೆ ಏನು ಚೆನ್ನಾಗಿರುತ್ತೆ ಕೇಳೋಕ್ಕೆ ಅಂದರೆ, ಸ್ಪೆಷಲಿ ಜಾಝ್ ಸಾಂಗ್ಸು ನಮ್ಮ ಕನ್ನಡ ಲಿರಿಕ್ಸ್ ಜೊತೆಯಲ್ಲಿ ಸ್ಕ್ರೀನಲ್ಲಿ ನೋಡಿದಾಗ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ ದರ್ಶಿನಿ, ನಮ್ರತಾ, ತರುಣ್ ಸರ್ ಆಫ್ ಕೋರ್ಸ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ಆ್ಯಡಿಂಗ್ ಮೈ ಸೀನ್ಸ್ ಇನ್ ದಿಸ್ ಸಾಂಗ್. ಬಟ್ ನಾನು ಪರ್ಫಾರ್ಮ್ ಮಾಡಿದ್ರೆ ಐ ಆಮ್ ಅ ಡಾನ್ಸರ್, ಬಟ್ ಏನು ಅಂದರೆ ಇಲ್ಲಿವರೆಗೂ ಒಂದು ಡಾನ್ಸ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಐ ಆಮ್ ಪ್ರೊಫೆಷ್ನಲ್ ಡಾನ್ಸರ್. ಬಟ್ ನೆಕ್ಸ್ಟ್ ಸಿನಿಮಾ ಅಲ್ಲಿ ಸಿಗುತ್ತೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಸಿನಿಮಾದಲ್ಲಿ ನವೀನ್ ಸರ್ ಸಾಂಗೇ ಇಡಲ್ಲ. ಇಲ್ಲ ಅಂದರೆ ನನಗೆ ತುಂಬ ಖುಷಿ ಇದೆ. ಸಾಂಗ್ ಅಂತೂ ಸಖತ್ತಾಗಿದೆ, 2 ಸಾಂಗ್ಸು. ನನಗೆ ಎರಡರಲ್ಲೂ ಚೂಸ್ ಮಾಡೋಕ್ಕಾಗಲ್ಲ. ಐ ಥಿಂಕ್ ಬೋತ್ ಆಫ್ ದಮ್ ಹ್ಯಾವ್ ಡಿಫ್ರೆಂಟ್ ಫ್ಲೇವರ್ಸ್. ಸಖತ್ತಾಗಿದೆ. ಮೋರ್ ದೆನ್ ಎನಿಥಿಂಗ್ ನನಗೆ ಇವತ್ತು ತುಂಬ ಖುಷಿ ಆಗ್ತಿದೆ ನಿಮ್ಮನ್ನೆಲ್ಲ ನೋಡಿ. ಕೆಳಗಡೆ ಬಂದ ತಕ್ಷಣ ಹೇಳಿದ್ರಿ ಕಂಗ್ರ್ಯಾಚುಲೇಷನ್ಸ್ ಫಾರ್ ಸಕ್ಸಸ್ ಅಂತ. ನಮ್ಮ ಸಿನಿಮಾ ಸಕ್ಸಸ್ ಆಗಿದ್ದು ಒಂದು ಐ ಡೋಂಟ್ ನೋ, ಒಂದು ಒಳ್ಳೆ ಒಂದು ಏನು ಹೇಳ್ತಾರೆ, ಐ ಆಮ್ ವೆರಿ ಹ್ಯಾಪಿ. ಫಸ್ಟ್ ಬ್ಲಾಕ್ ಬಸ್ಟರ್ ಆಫ್ 2025. ನಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸು, ನಿಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸು. ಇದು ನಮ್ಮ ಗೆಲುವು ಮಾತ್ರ ಅಲ್ಲ, ಇಡೀ ಸಿನಿಮಾ ಇಂಡಸ್ಟ್ರಿ ಗೆಲುವು ಆ್ಯಕ್ಚುಲಿ. ನನಗೆ ಒಂದು 6 months ಹಿಂದೆ ಸ್ತ್ರೀ 2 ರಿಲೀಸ್ ಆದ, ಐ ಡೋಂಟ್ ನೋ ವೆನ್ ಇಟ್ ರಿಲೀಸ್, ಐಮ್ ಫರ್ಗೆಟಿಂಗ್. ಬಟ್ ಸ್ತ್ರೀ 2 ರೀಸೆಂಟಾಗಿ ರಿಲೀಸ್ ಆದಾಗ, ಆಮೇಲೆ ಬೂಲ್ಬಲೆ ಹಿಟ್ ಆದಾಗ ನನಗೆ ಒಂದು ಫೀಲಿಂಗು, ನಾವು ಎಷ್ಟು ಒಳ್ಳೆ ಪ್ರಾಡಕ್ಟ್ ಮಾಡಿದ್ದೀವಿ, ಈ ಸಿನಿಮಾಗಳೆಲ್ಲ ಹಾರರ್ ಜಾನರಲ್ಲಿ ಗೆಲ್ತಾ ಇದೆ, ನಾವು ಇಷ್ಟು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ಕರೆಕ್ಟ್ ಟೈಮ್ಗೆ ಇವ್ರು ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಯುನೋ ನಮ್ಮ ಕನ್ನಡ ಆಡಿಯನ್ಸ್ ಯಾವತ್ತೂ ದೇ ನೆವರ್ ಗಿವ್ ಅಪ್ ಆನ್ ಅಸ್. ದೇ ಹ್ಯಾವ್ ಶೋನ್ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಅವ್ರು ಬಂದು ಥಿಯೇಟ್ರಿಗೆ ಸಿನಿಮಾ ನೋಡ್ತಾರೆ ಅಂತ ಹೇಳಿಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಮೋಸ್ಟ್ ಇಂಪಾರ್ಟೆಂಟ್ಲಿ ಮೀಡಿಯಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ನಮ್ಮ ಆಡಿಯನ್ಸ್ಗೆ ಬಿಫೋರ್ ಮೂವಿ ಆಗಿರಲಿ ಇವಾಗಲೂ ಆಗಿರಲಿ ರೀಚ್ ಆಗೋಕ್ಕೆ ಚಾನ್ಸೇ ಇರ್ತಿರ್ಲಿಲ್ಲ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ.